ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ, ಅದು ಹೆಸರು. ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾ ಇದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದಿನ ಇನ್ನೊಂದು ಎಪಿಸೋಡು. ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಲಕ್ಷ್ಮಿ, ಲಕ್ಷ್ಮಿ, ಬಂದರಿ. ಏನ್ರಿ? ನಾಷ್ಟಕ್ಕೆಲ್ಲ ರೆಡಿ ಆತಾ? ಹ್ಞೂನ್ರಿ, ಎಲ್ಲ ರೆಡಿ ಆಯ್ತು ನೋಡ್ರಿ. ಪ್ಲೇಟು ಲೋಟ ಎಲ್ಲ ಜೋಡಿಸಿಟ್ಟಿದ್ದಾನೆ. ಇನ್ನೇನು ಅವ್ರು ಬರೋದೇ ಕಾಯ್ತಾ ಇದ್ದಾನೆ ನೋಡ್ರಿ ನಾನು. ಹೌದಾ? ಅಲ್ಲ ಕಣೆ, ಕುಬೇರಣ್ಣನು ಯಾಕೋ ಬರ್ಲಿಲ್ಲಪ್ಪ ಮನೆ ಕಡೆಗೆ. ಏಟೊತ್ತಲೆ 9:45 ಆಗ್ತಾ ಬಂತು, ಇನ್ನೂ ಬಂದಿಲ್ಲಪ್ಪ. ಏನೋ ಕೆಲಸ ಇರ್ಬೇಕು ತಗೊಳ್ರಿ, ಬರ್ತಾರೇನಾ? ಜೊತೆಗೆ ಬಂದರೂ ಬರ್ಬೋದು. ಪಾಪ ಅವರಿಗೆ ಮನೆ ಗೊತ್ತಿಲ್ಲಲ್ಲ, ಮತ್ತೆ ಜೊತೆಗಿದ್ದು ಕರ್ಕೊಂಬರ್ತಾರೇನಾ? ಫಸ್ಟ್ ಅವ್ರ ಮನೆಗೆ ಹೋಗಿ ಬರ್ಬೋದು. ಹೆಂಗೆ ಹೇಳ್ತೀರಿ ನೀವು? ಹೌದಲ್ಲ, ನನಗಿದು ಹೊಳಿಲೇ ಇಲ್ಲ ನೋಡೆ. ನಿಮಗೆ ಎಲ್ಲಿ ಹೊಳಿತೈತೆ ಹೇಳ್ರಿ? ಅವಾಗ ನಾನು ತಿವಿತಾನೇ ಇರ್ಬೇಕು ನಿಮಗೆ. ಏನು ಸತಿಪತಿಯರ ಸರಸ ಸಲ್ಲಪ್ಪ, ಬಹಳ ಜೋರ್ ನಡೀತೈತಿ. ಓ ಕುಬೇರಣ್ಣ ಬಂದ್ಯಾ? ಇಲ್ಲಪ್ಪ, ಹಂಗೇನಿಲ್ಲ. ಅದೇ ನೀನೇ ಬರ್ಲಿಲ್ಲಲ್ಲ, ಯಾಕೋ ಇಟ್ಟತಾತು ಅಂತಂದು ಅದನ್ನೇ ಹೇಳಕತ್ತಿದ್ದಾಳ ಹತ್ರಕ್ಕೆ. ಅಷ್ಟೊತ್ತಿ ನೀನೇ ಬಂದ್ಬಿಟ್ಟೆ ನೋಡು. ಹೇಳಿದ್ನಲ್ಲ ಸೋಮಣ್ಣ, ನಾನು ನಿನಗೆ 10 ಗಂಟೆ ಒಳಗೆ ನಾನು ಅಲ್ಲಿ ಹಾಜರಪ್ಪ ಅಂತಂದು. ಸ್ವಲ್ಪ ಕೆಲಸ ಇದ್ವಪ್ಪ, ಇಲ್ಲಿಂದ ಹೋಗೋದಕ್ಕೆ ಲೇಟ್ ಆಗ್ಬಿಡ್ತತ್ತ. ಮತ್ತು ಅವು ಹಂಗೆ ಉಳಿದ್ಬಿಡ್ತಾವ, ಅದಕ್ಕೆ ಮುಗಿಸ್ಕೊಂತ ಹೋಗ್ಬಿಡೋಣ ಅಂತಂದು ಇಷ್ಟ ತನಕ ಆಗ್ಬಿಡ್ತು ನೋಡು. ಫೋನ್ ಹಚ್ಚಿದ್ದೆ, ಬರ್ತಾ ಇದಾರಂತಗ. ಇನ್ನೊಂದು 50 ನಿಮಿಷ ಅಷ್ಟೇ ಬಂದ್ಬಿಡ್ತಾರೆ. ಹೌದಾ? ಸರಿ, ಹಂಗಾರೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಸಿದೀನಿ. ಮತ್ತೆ ಇಲ್ಲೇ ನಾಷ್ಟ ಮಾಡ್ತಾರಲ್ಲ. ನೋಡಂತಗ. ಅವರು ಏನಾರು ದಾರಿ ಮಧ್ಯೆ ತಿನ್ಕೊಂಬಂದಿದ್ರೆ ಹೆಂಗೆ ಹೇಳ್ತೀಯಪ್ಪ? ಮೊದಲನೇ ಸರಿ ಬರ್ತಾ ಇರೋದು, ತಿಂತಾರೋ ಇಲ್ಲ ನನಗೂ ಗೊತ್ತಿಲ್ಲ. ನೋಡಂತಗ ಬಂದ್ಮೇಲೆ ವಿಚಾರಿಸಿದ್ರಾತ್. ಹ್ಞೂನ್ರಿ ಅಣ್ಣಾರೆ, ಹಂಗೆ ಮಾಡ್ರಿ. ಓ, ಖಾರ ಅರನ್ ಹಾಕಕತ್ತೈತಪ್ಪ. ಬಂದ್ರೇನ ಹಂಗಾರೆ? ಸರಿ, ಎಲ್ಲ ಜೋಡಿಸ್ಕೊಂಡ್ರಲ್ಲ? ಹ್ಞೂನ್ರಿ ಅಣ್ಣಾರೆ, ಎಲ್ಲ ರೆಡಿ ಐತೆ, ಎಲ್ಲ ಜೋಡಿಸಿಟ್ಟಿದ್ದಾನೆ. ಅವ್ರು ಬರೋದೇ ಕಾಯ್ತಾ ಇದ್ವಿ ನೋಡ್ರಿ. ಹೊರಗೆ ನೀರಿಟ್ಟನ್ರಿ, ಅಲ್ಲೇ ಕೈ ಕಾಲೆಲ್ಲ ತೊಳ್ಕೊಂಬರಕ್ಕೆ ಹೇಳ್ರಿ. ರೀ ಹೋಗ್ರಿ, ಹೇಳೋಗ್ರಿ ಸ್ವಲ್ಪ. ಆತಾತು, ಹೋಗ್ ನೀನು. ಹೋಗಿ ಮಗಳು ರೆಡಿ ಆಗಿದ್ದಾಳ ನೋಡು. ನಡಿ ಕುಬೇರಣ್ಣ, ಹೋಗೋಣ. ಸೋಮಣ್ಣ, ಇದು ನಮ್ಮ ಅಕ್ಕ, ನಮ್ಮ ಭಾವ, ಅದು ಮಗಳು, ಇವನು ಮಗ. ಇಬ್ಬರೇ ಮಕ್ಕಳು, ಮಗ ಮಗಳು ಇಬ್ಬರೆಯ. ನಮಸ್ಕಾರ ರೀ ಅಣ್ಣಾರೆ. ನಮಸ್ಕಾರ ರೀ ಅಕ್ಕರೆ. ಪದ್ಮಕ್ಕ, ನಾ ಹೇಳಿದ್ನಲ್ಲ, ಇವ್ರಿಯ ಸೋಮಣ್ಣ ಲಕ್ಷ್ಮಕ್ಕ ಅಂತಂದು, ಇವ್ರ ಮಗಳೇ. ನಮಸ್ಕಾರ. ನಮಸ್ಕಾರ ರೀ. ರೋಷನ್, ಕುತ್ಕೊಳಪ್ಪ. ಮಾಮ ಇರ್ಲಿ ತಗೊಳ್ರಿ. ಇರ್ಲಿ, ಪರವಾಗಿಲ್ಲ, ಕುತ್ಕೊಳ್ರಿ. ನಮ್ಗಂತೂ ನಿಮ್ಮೂರಿನ ವಾತಾವರಣ ಎಲ್ಲ ನೋಡಿ ಭಾಳ ಖುಷಿ ಆಗ್ಬಿಡುತ್ತೆ ನೋಡ್ರಿ. ನಾನೇನು ಭಾಳ ಬಂದಿರಲಿಲ್ಲ, ಒಂದು 2-3 ಸರಿ ಏನೋ ಬಂದಿದ್ದೆ ಅಷ್ಟೇ. ಮದುವೆಯಾಗಿ ಇಷ್ಟು ದಿನಕ್ಕೆ ಇವಾಗಲೇ ನೋಡ್ರಿ ಬಂದಿರೋದು ನಾನು. ಹೌದ್ರಿ? ಅಲ್ರಿ, ಇಲ್ಲೇ ಮದುವೆ ಆಗಿರ, ಮತ್ತೆ ಮಾವನ ಮನೆ ಅತ್ತೆ ಮನೆ ಅಂತಂದು ಬಂದಿಲ್ಲೇನ್ರಿ ನೀವು? ಇಲ್ರಿ, ಮದುವೆಯಾಗಿ ಹೊಸತ್ರಲ್ಲಿ ಬಂದದ್ದು ನಾನು ಅಷ್ಟೇ. ಆಮೇಲೆ ಬರಲೇ ಇಲ್ಲ. ಕೆಲ್ಸದ ಬ್ಯುಸಿ ಮೇಲೆ ಬರೋಕ್ಕೆ ಟೈಮ್ ಆಗಲಿಲ್ಲ. ಅದು ನೋಡ್ರಿ, ಈ ಊರ್ನಾಗೆ ಸೊಸೆ ತಗೊಂಬರ್ಬೇಕು ಅಂತಂದು ಐತ ಏನೋ ಗೊತ್ತಿಲ್ಲ, ಮತ್ತೆ ಕರ್ಕೊಂಬಂತ ನೋಡ್ರಿ ಇದೇ ಊರಿಗೆ. ನೋಡ್ರಿ ಅಣ್ಣಾರೆ, ಹೆಂಗಂತಾರೆ, ಮದುವೆ ಆಗಿ ಇಷ್ಟು ವರ್ಷಕ್ಕೆ ಇವಾಗಲೇ ನೋಡ್ರಿ ಬಂದಿರೋದು. ಸ್ಟಾರ್ಟಿಂಗ್ ಬರೋರು ಇಷ್ಟು ವರ್ಷ ಆದ್ರೂ ಬರಲಿಲ್ಲ. ಬರ್ರಿ ಹೋಗೋಣ ಅಂತಂದ್ರೆ, ಇಲ್ಲಪ್ಪ ನನ್ನ ಕೆಲಸ ಐತಿ, ನೀವು ಹೋಗಿ ಬರಂಗಿದ್ರೆ ಅಂತ ಅನ್ನೋರು. ಈಗ ನೋಡ್ರಿ, ವಿಧಿ ದೇವರಾಟ ಸುಳ್ಳಲ್ಲ, ಮತ್ತೆ ಇದೇ ಊರಿಂದ ಸೊಸೆನೆ ಬೇಕಾತ್ ನೋಡ್ರಿ. ಹೌದು ಬಿಡ್ರಿ. ಹ್ಞೂನ್ರಿ ಅಕ್ಕರೆ, ನೋಡ್ರಿ ಅದನ್ನೆಲ್ಲ ಹಣೆ ಬರಹ ಅನ್ನೋದು ಚೆನ್ನಾದ್ ಬಿಡ್ರಿ. ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಆಂಟಿ, ಅತ್ತಿಗೆಮ್ಮ ಅವ್ರನ್ನ ಕರೀರಿ. ಲಕ್ಷ್ಮಿ, ಹೋಗಿ ಊರಿಗೆ ಕರ್ಕೊಂಬರು. ಹ್ಞೂನ್ರಿ, ಆಯ್ತು. ಮತ್ತೆ ಹೆಂಗೈತ್ರಿ ಬೆಳಿ ಎಲ್ಲ, ಮಳೆ ಎಲ್ಲ ಹೆಂಗೈತಿ ಈ ಕಡೆ ಸೈಡು? ಅಯ್ಯೋ, ಈ ಕಡೆ ಭಾರಿ ಮಳೆ ಬಿಡ್ರಿ. ಸ್ವಲ್ಪ ಮಲ್ನಾಡಕತ್ತಲ್ಲ ಇದು, ಭಾರಿ ಮಳೆ. ಆ ಕಡೆ ಎಲ್ಲ ಹೆಂಗೈತ್ರಿ? ಅಯ್ಯೋ, ಅಲ್ಲಿ ಏನು ಕೇಳ್ತೀರಿ ಬಿಡ್ರಿ. ಏನಂಗೆ ಸಿಟಿ ಅನ್ನನ, ಚಳಿ ಅಂದ್ರೆ ಚಳಿ, ಮಳೆ ಬಂದ್ರು ಚಳಿ, ಮಳೆ ಬರಲಿಲ್ಲ ಅಂದ್ರೂ ಚಳಿ ಇರ್ತದೆ ನೋಡ್ರಿ ನಮ್ಮೂರು ಸೈಡು. ಏನೋ ವಾತಾವರಣ ಹಂಗೆ ಐತಿ. ಏನು ಮಳೆ ಬಂದ್ರೂ ನಡೀತದೆ, ಬರದೇ ಇದ್ರೂ ನಡೀತದೆ ನೋಡ್ರಿ ನಮಗೇನು. ಅಯ್ಯೋ, ಏನ್ರಿ ಹಿಂಗಂತೀರಾ? ನಮ್ಮಂತ ರೈತರು ಎತ್ಲಾಗೋಬೇಕು ಹೇಳ್ರಿ. ಮಳೆ ಬೆಳಿ ಇಲ್ಲ ಅಂತ ಅಂದ್ರೆ ನಮ್ಮ ಜೀವನನೇ ಇಲ್ಲ.
ಹೌದು ಹೌದು ಬಿಡ್ರಿ ಅಣ್ಣಾರೆ, ಖರೆ ಹೇಳಿದ್ರಿ ನೀವು. ಏನೇ ಅಕ್ಕ, ಭಾವಯ್ಯ ಮುಖ ಗಂಟಿಗೆ ಹಂಗೆ ಕುತ್ಕೊಂಬಿಟ್ಟಾರೆ. ಏ ಸುಮ್ಮನಿರೇ, ಪಾಪ ಅವರಿಗೂ ಇದು ಫಸ್ಟ್ ಟೈಮ್ ಅಲ್ಲ, ಒಂಥರ ಆಗಿರುತ್ತೆ. ಅಬ್ಬಬ್ಬಾ, ಹ್ಞೂ ಮರೈತಿ, ನೀನು ಸರಿ ಇದೆಯಾ ಬಿಡು. ಇವಾಗ್ಲೇನೆ ಗಂಡನ ಪರವಾಗಿ ಮಾತಾಡ್ತೀಯಾ? ಆಹಾ, ಏ ಹೋಗಿ. ಇವಳೇ ನೋಡ್ರಿ ನನ್ನ ದೊಡ್ಡ ಮಗಳು ಪೂರ್ವಿ ಅಂತಂದು. ನಮಸ್ಕಾರ ರೀ ಎಲ್ಲರಿಗೂ. ಅಣ್ಣ, ಆ ಕಡೆ ನೋಡು, ಅದಕ್ಕೆ ಅಮ್ಮ ಸಕ್ಕತ್ತಾಗಿದ್ದಾರೆ. ಏಯ್ ಸುಮ್ಮನಿರೇ. ಹ್ಮ್, ನಿನ್ನ ಹೆಸರೇನಮ್ಮ? ಪೂರ್ವಿ. ಏನು ಓದಿದ್ದೀರಮ್ಮ? ಅದು ನಂದು BA ಕಂಪ್ಲೀಟ್ ಮಾಡಿದ್ದೀನಿ ರೀ, ಡಿಗ್ರಿ ಕಂಪ್ಲೀಟ್ ಆಗಿದೆ. ಹೌದಾ? ಹ್ಞೂ, ಒಳ್ಳೇದಮ್ಮ ಒಳ್ಳೇದು. ಏ ರೋಷನ್, ನೋಡು, ನಿಂಗೆ ಇಷ್ಟ ಆದ್ಲೇನೋ? ನನಗಂತೂ ಭಾಳ ಇಷ್ಟ ಆದ್ಲಪ್ಪ ಹುಡುಗಿ. ನನ್ನ ಮನೆಗೆ ಸೊಸೆ ಹೆಂಗಿರ್ಬೇಕು ಹಂಗೆ ಇದ್ದಾಳೆ, ಲಕ್ಷಣವಾಗಿ ಮೈ ಕೈ ತುಂಬ್ಕೊಂಡು ಭಾಳ ಚೆನ್ನಾಗಿದ್ದಾಳೆ ಕಣೋ. ನನ್ನ ಸಂಸಾರನ ಒಳ್ಳೆ ಚೆನ್ನಾಗಿ ನುಗ್ಸ್ಕೊಂಡು ಹೋಗ್ತಾಳೆ ಅಂತ ನನಗೆ ನಂಬಿಕೆ ಬಂತಪ್ಪ. ಅವ್ವ, ನಂದೇನು ಅಭ್ಯಂತರ ಇಲ್ಲ, ನಿಮ್ಮಿಷ್ಟ. ನೀವು ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ. ಪೂರ್ವಿ, ನೀನು ಒಳಗೆ ಹೋಗಮ್ಮ. ಕುಬೇರನ ಕೇಳಪ್ಪ ಅವ್ರದ್ದು ಅಭಿಪ್ರಾಯ ಏನಂತಂದು, ಮತ್ತೆ ಇಷ್ಟ ಆದರೆ ಮುಂದುವರಿಯೋಣ. ಅಕ್ಕ, ಮತ್ತೆ ನಿಮ್ದು ಅಭಿಪ್ರಾಯ ಏನಂತ ಹೇಳಿದ್ರೆ ಮುಂದಿನ ಮಾತಾಡ್ಬೋದವ. ಅಯ್ಯೋ ಕುಬೇರ, ನಮ್ದೇನಿಲ್ಲ ನೋಡಪ್ಪ, ನಮಗೆಲ್ಲರಿಗೂ ಇಷ್ಟ ಆಗೈತಿ. ಮತ್ತು ಅವ್ರಿಗೆ ಇಷ್ಟ ಆಗೈತೆ ಹೆಂಗ? ಅವ್ರದ್ದೇನು ಅಭ್ಯಂತರ ಇಲ್ಲ, ಅವ್ರಿಗೂ ಇಷ್ಟ ಆಗೈತಿ. ನಿಮ್ದು ಹೇಳಿದ್ರೆ ನೋಡೋಣ ಮುಂದಕ್ಕೆ. ನೋಡಪ್ಪ, ನಮ್ದು ಏನು ಅಭ್ಯಂತರ ಇಲ್ಲ. ನಮಗೂ ಹುಡುಗಿ ಇಷ್ಟ ಆಗೈತಿ, ಚಲೋ ಐತಿ. ಮನೆ ಅದು ನೀವು ನಡ್ಕೊಳ್ಳೋ ರೀತಿ ಎಲ್ಲದು ಇಷ್ಟ ಆಗೈತಿ. ಮತ್ತೆ ಮುಂದಿನ ಮಾತಾಡಂತಾಳಪ್ಪ. ಅವ್ವ, ನೀವು ಮಾತಾಡ್ತಾ ಇರಿ, ನನಗೆ ಒಂದು ಫೋನ್ ಬರ್ತೈತಿ, ಹೋಗಿ ಬರ್ತೀನಿ ನಾನು. ಮತ್ತೆ ವರದಕ್ಷಿಣೆ ಅದು ಏನು ಎತ್ತ ಅಂತ ನೀವು ಹೇಳಿದರೆ ನಮಗೆ ಆಗುತ್ತೆ ಅನ್ನೋದಾದರೆ ನಾವು ಮಾಡ್ತೀವಿ, ಇಲ್ಲ ಅಂತಂದರೆ ನೋಡನ್ರಿ. ನಿಮ್ಮ ಅಭಿಪ್ರಾಯ ಏನಂತ ಹೇಳ್ರಿ. ನೋಡ್ರಿ, ನಮಗೆ ಗಂಡ ಮಗ ಒಬ್ಬನೇ, ನಮ್ದು ಆಸ್ತಿ ಅಳವು ಎಲ್ಲ ಚೆನ್ನಾಗೇ ಐತಿ. ಆದ್ರೂ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅವನೇನೋ ಒಂದು ಸ್ವಂತ ಮಾಡಬೇಕು ಅಂತಂದೇಳಿ ಹೋಗ್ತಾ ಇದ್ದಾನೆ. ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ, ಒಳ್ಳೆ ಪಗಾರನೂ ಚೆನ್ನಾಗೈತೆ ಅವನಿಗೆ. ಮತ್ತೆ ಅವನು ಇದಕ್ಕೆ ತಕ್ಕಂಗೆ ನೀವು ಕೊಡ್ಬೇಕಲ್ರಿ. ನೋಡ್ರಿ, ಮನೆ ಏನಾರ ಬರ್ಕೊಡ್ತೀರಾ ಏನೋ, ಹೊಲ ಆಸ್ತಿ ಏನಾರ ಬರ್ಕೊಡ್ತೀರಾ ಏನೋ? ಅಕ್ಕ, ಏನು ಹಿಂಗೆ ಕೇಳಕತ್ತೀಯ? ಅಲ್ಲ ಮತ್ತಿನ್ನೇನ್ಲ, ಚಿನ್ನದಂತ ಮಗಳ ಬಂಗಾರದಂಗ ಐತಪ್ಪ, ಅದನ್ನೇ ಮನೆಗೆ ತುಂಬಿಸ್ ಕಳ್ಸಕತ್ತಾರೆ. ಅದಕ್ಕಿಂತ ವರದಕ್ಷಿಣೆ ಇನ್ನೇನು ಬೇಕಲ್ಲ ಮತ್ತೆ. ಇವ್ರು ಕೇಳೋದು ನೋಡಪ್ಪ. ಅದಕ್ಕೆ ಮತ್ತೆ ನಾನು ಹೆಂಗೆ ಹೇಳ್ಬೇಕೋ ಹಂಗೆ ಹೇಳಿದೆ ಇವರಿಗೆ. ನೋಡ್ರಿ ಸೋಮಣ್ಣರೇ, ಅಕ್ಕರೇ, ನಮಗೆ ಯಾವುದೇ ರೀತಿಯ ವರದಕ್ಷಿಣೆ ವರೋಪಚಾರ ಯಾವುದು ಬೇಡ ನೋಡ್ರಿ. ನಮಗೆ ಬೇಕಾಗಿರೋದು ಮುದ್ದಾಗಿ ನಿಮ್ಮ ಮಗಳು ಏನದಳಲ್ಲ, ನನ್ನ ಮನೆಗೆ ಒಳ್ಳೆ ಸೊಸೆಯಾಗಿ ನಮ್ಮ ಮನೆ ಬೆಳಗಿದ್ರೆ ಸಾಕು. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಡ. ನಮ್ದೇ ಕುತ್ಕೊಂಡು ತಿನ್ನೋವಷ್ಟು ಐತಿ. ನಿಮ್ದು ತಗೊಂಡೋಗಿ ನಾವು ಎಲ್ಲಿಡೋಣ ಹೇಳ್ರಿ? ಏನೇ ಅಕ್ಕ, ನಿಮ್ಮ ಅತ್ತೆ ಇಷ್ಟು ಶಾಕ್ ಕೊಟ್ಬಿಟ್ರು, ನಂಗಂತೂ ಒಂದೇ ಸರಿಗೆ ಹೆದರಿಕೆನೇ ಆಗ್ಬಿಡ್ತು. ಹ್ಞೂ ಕಣೆ, ನನಗೂ ಹಂಗೆ ಅನ್ನಿಸ್ತು. ಏನ್ರಿ ಅಕ್ಕರೆ, ಒಂದೇ ಸರಿಗೆ ನಂದು ಎದೆನೇ ನಿಂತೋಗ್ಬಿಡ್ತಪ್ಪ ನೀವು ಮಾತಾಡಿದ್ ನೋಡಿ. ನಾನು ಏನೋ ಅಂತ ತಿಳ್ಕೊಂಬಿಟ್ಟಿದ್ದೆ. ನಿಜವಾಗ್ಲೂ ನಿಮ್ಮಂಥ ಸಂಬಂಧ ನಮಗೆ ಸಿಗ್ತಾ ಇರೋದು ಭಾಳ ಖುಷಿ ಆತ್ರಿ ಅಕ್ಕರೆ. ಯಾವ ಜನ್ಮದ ಪುಣ್ಯನೋ ಏನೋ ನನ್ನ ಮಗಳದು ನಿಮ್ಮ ಮನೆ ಸೊಸೆಯಾಗಿ ಬರ್ತದಳೆ. ತುಂಬಿದ ಕುಟುಂಬಕ್ಕೆ ನನ್ನ ಮಗಳು ಒಬ್ಳು ಬಂದು ಆ ಮನೆ ಬೆಳಗ್ಲಿ, ಅಷ್ಟೇ ನಾವು ಬಯಸೋದು, ಇನ್ನೇನು ಇಲ್ಲ. ಭಾಳ ಖುಷಿ ಆತ್ರಿ. ಹ್ಞೂನ್ರಿ, ನಾವು ಬಯಸೋದು ಅದನ್ನೇ ಅಲ್ಲ, ಒಳ್ಳೆ ಸೊಸೆ ಬಂದರೆ ಸಾಕು ಮನೆಗೆ. ಮತ್ತೆ ಮದುವೆ ಅದು ಎಲ್ಲ ಕಾರ್ಯಕ್ರಮಗಳು ನಾವೇ ಮಾಡ್ಕೊಂತೀವಿ. ನೀವು ಏನು ಹುಡುಗಿಗೆ ಅರ್ಶಿನ ಹಚ್ಕೊಂಡು ಕರ್ಕೊಂಬಂದ್ರೆ ಸಾಕು ನೋಡ್ರಿ. ಮದುವೆ ಖರ್ಚೆಲ್ಲ ನಮ್ಮದೇ. ಇರೋಕ್ಕೊಬ್ಬನೇ ಮಗ ಅದಾನೆ, ಇನ್ನು ಯಾರಿಗೆ ಖರ್ಚು ಮಾಡೋಣ ಹೇಳ್ರಿ ನಾನು? ದಾಮ್ ಧೂಮ್ ಅಂತ ಮದುವೆ ಮಾಡಿ ಮುಗಿಸ್ಬಿಡೋಣ. ಹಂಗಂದ್ರೆ ಹೆಂಗ್ರಿ? ಮತ್ತೆ ಅಳಿಯನಿಗೆ ಕೊಡ್ಬೇಕಾಗಿದ್ದನ್ನು ನಾವು ಕೊಡ್ಬೇಕಲ್ರಿ? ಅದು ಕೊಡಲಿಲ್ಲ ಅಂತಂದ್ರೆ ನಮಗೂ ಸಮಾಧಾನ ಆಗೋದಿಲ್ಲ. ಅಯ್ಯೋ ಕೊಡ್ರಿ ಅಪ್ಪ, ನಾವೇನು ಬೇಡ ಅಂದಿಲ್ಲ. ನಿಮ್ಮ ಅಳಿಯಾಗೆ ಏನು ಕೊಡ್ಬೇಕು ಕೊಡ್ರಿ, ನಿಮ್ಮ ಮಗಳಿಗೆ ಏನು ಹಾಕ್ಬೇಕೋ ಹಾಕ್ರಿ, ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತೇವಿ. ಆದರೆ ವರದಕ್ಷಿಣೆ ಅಂತ ನಾನು ಏನು ₹1 ತಗೊಳ್ಳೋದಿಲ್ಲ ನೋಡ್ರಿ. ಇದು ಮಾತ್ರ ನಿಜ. ಅದು ಬಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನೀವು ಅಳಿಯ ಮಗಳಿಗೆ ಏನು ಮಾಡ್ಬೇಕೋ ಮಾಡ್ರಿ. ಮದುವೆ ಖರ್ಚು ಅದು ಎಲ್ಲ ನಂದೆಯ, ಮದುವೆನೂ ನಾವೇ ಮಾಡ್ಕೊಂತೀವಿ. ಅರ್ಶಿನ ಒಂದು ಹಚ್ಕೊಂಡು ಕರ್ಕೊಂಬರ್ರಿ ಅಷ್ಟೇ. ನಿಜವಾಗ್ಲೂ ಅಣ್ಣರೇ, ಭಾಳ ಖುಷಿ ಆತ್ರಿ. ಕುಬೇರಣ್ಣ, ನಾನು ಮೊದಲಿಗೆ ನೀನು ಹೇಳಕ್ ಬಂದಾಗ ಏನು ಅಂತ ಅನ್ಕೊಂಬಿಟ್ಟಿದ್ನಪ್ಪ. ಇವರೆಲ್ಲ ಹಿಂಗತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದೆ ಕುಬೇರಣ್ಣ. ನಮ್ಮ ಜೀವನ ಇರೋವರೆಗೂ ನಿನ್ನ ಪಾದ ತೊಳೆದು ನೀರು ಕುಡಿಬೇಕು ನೋಡಪ್ಪ ನಾವು. ಅಯ್ಯೋ ಲಕ್ಷ್ಮಕ್ಕ, ಏನು ಮಾತಾಡ್ತೀವ ನೀನು? ನೀನು ನನ್ನ ತಂಗಿ ಇದ್ದಂಗವ. ನನ್ನ ತಂಗಿ ಮಗಳಿಗೆ ಅನ್ಯಾಯ ಇದ್ರೆ ನಾನು ಸಹಿಸ್ತೀನ? ಅದಕ್ಕೆ ಒಳ್ಳೆ ಸಂಬಂಧ ಕೊಟ್ಟು ಕಣ್ಣು ಮುಚ್ಕೊಂಡು ಮಾಡ್ರಿ ಅಂತಂದು ಹೇಳಿದ್ ನಾನು. ಈಗಾರ ಗೊತ್ತಾತಲ್ಲ.
ಅಯ್ಯೋ ಕಣ್ಣಾರೆ ನೋಡಕತ್ತೀನಲ್ಲಪ್ಪ ಇನ್ನೂ ಗೊತ್ತಾತ ಅಂತ ಕೇಳ್ತಿಲ್ಲ ಕುಬ್ರಣ್ಣ. ಸರಿ ಹಂಗಾರೆ ನಾವು ಬರ್ತಾವ್ರಿ. ಮತ್ತೆ ಮುಂದಿಂದು ಏನು ಎತ್ತ ಅಂತಂದು ಫೋನ್ ಹಚ್ಚಿ ಹೇಳ್ತತಾಳ್ರಿ. ಇನ್ನೇನು ಅತ್ಲ ಲಗ್ನ ಕೂಡ್ಸ್ಬಿಡೋಣ ಅತ್ಲಾಗೆ. ಮತ್ತೆ ಎಂಗೇಜ್ಮೆಂಟು ಅದು ಏನು ಬೇಡ, ಒಂದೇ ಸರಿಗೆ ಮದುವೆನೇ ಮಾಡ್ಬಿಡೋಣ. ಆತ್ರಿ ಅಣ್ಣಾರೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ ಅಂತ ಹೇಳ್ರಿ. ಕುತ್ಕೊಳ್ರಿ ಅಣ್ಣಾರೆ, ಹೊಂಟೆ ಬಿಟ್ರಲ್ಲ. ನಾಷ್ಟ ಗಿಷ್ಟ ಮಾಡುವಂತ್ರಿ. ಇಲ್ರಿ ಅಕ್ಕರೆ, ಈಗಲೇ ಎಲ್ಲಿ ತಿಂತೋ ನಾವು. ಮದುವೆ ಮುಂಜೆ ಎಲ್ಲ ಆಗ್ಲಿ ತಾಳ್ರಿ. ಆಮೇಲೆ ಉಣ್ಣೋದು ತಿನ್ನೋದು ಎಲ್ಲ ಇದ್ದದ್ದೆಯ. ಇವಾಗಿನ ಮೊದಲನೇ ಸರಿ ಎಲ್ಲ ಬಂದಿರೋದು. ಇರ್ಲಿ ತಾಳ್ರಿ, ಬೇಡ. ನಾವೆಲ್ಲ ದಾರಿಗೆ ಮುಗಿಸ್ಕೊಂಬಂದ್ವಿ. ಹೌದಾ, ಒಂದು ಸ್ವಲ್ಪ ತಿಂದಿದ್ರೆ ಅಕ್ಕಿತಪ್ಪ. ಇಲ್ರಿ ಬೇಡ. ಸರಿ ತಾಳ್ರಿ, ನಾವಿನ್ ಬರ್ತೀವಿ. ಆಯ್ತ್ರಿ, ಹೋಗ್ಬರ್ರಿ, ಹುಷಾರ ಹೋಗ್ಬರ್ರಿ.